ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ನಮ್ಮ ರಾಜ್ಯಕ್ಕೆ ಏನಾಗಿದೆ ಅಂತ. ಹಿಂದೂಗಳು ಗಣೇಶ ಮೆರವಣಿಗೆ ಮಾಡಿದ್ರೆ ಕಲ್ಲು ಹೊಡಿತಾರೆ, ಗಣೇಶ ಹಬ್ಬಕ್ಕೆ ಅಂತ ಬ್ಯಾನರ್ ಹಾಕಿದ್ರೆ ಆ ಬ್ಯಾನರ್ ಅನ್ನ ಹರಿದು ಹಾಕ್ತಾರೆ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಇವರು, ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇವ್ರಿಗೆ ಎಲ್ಲಿಂದ ಬರುತ್ತೆ ಆ ದಿಮಾಕು, ಎಲ್ಲಿಂದ ಬರುತ್ತೆ ಆ ಶಕ್ತಿ? ಯಾರು ಈ ರೀತಿಯ ಕೃತ್ಯಗಳ ಹಿಂದೆ ಬಲವನ್ನ ತುಂಬುತ್ತಿದ್ದಾರೆ ಇವರಿಗೆ ಅನ್ನುವಂತಹ ಪ್ರಶ್ನೆ. ಪಾಕಿಸ್ತಾನದ ಗಲ್ಲಿಯಲ್ಲಿ ನಿಂತು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದರೆ ಅವ್ರು ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಿ. ಆದ್ರೆ ಭದ್ರಾವತಿಯ ಯಾವುದೋ ಒಂದು ಗಲ್ಲಿಯಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ ಅಂತಂದ್ರೆ ಇವರ ಸೊಕ್ಕು, ಇವರ ದಿಮಾಕು, ಇವರ ಕೊಬ್ಬಿಗೆ ಏನ್ ಹೇಳಬೇಕು? ಇವರ ಕೊಬ್ಬನ್ನ ಇಳಿಸುವಂತ ಕೆಲಸ ಆಗ್ಬೇಕಲ್ವಾ? ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಪಾಕಿಸ್ತಾನಕ್ಕೆ ಹೋಗ್ರಿ, ನಿಮ್ಮನ್ನ ಯಾರು ಕೂಡ ತಡೆಯೋದಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ನಿಂತ್ಕೊಂಡು ನೀವು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತೀರಿ ಅಂತಂದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ಒಂದು ವರ್ಷನೋ ಒಂದು ತಿಂಗಳು ಹೋಗಿ ನೋಡ್ಕೊಂಡ್ ಬನ್ನಿ, ಓಡ್ಕೊಂಡ್ಬರ್ತೀರಿ ವಾಪಸ್ ಭದ್ರಾವತಿಗೆ. ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದು ಏನಾದ್ರೂ ಇದ್ದರೆ ನಿಮಗೆ ನಿಮ್ಮ ದೇಶದ ಬಗ್ಗೆ ಪ್ರೀತಿ ಇರಬೇಕು. ಆ ನಮಕ್ ಹರಾಮ್ ಪಾಕಿಸ್ತಾನದ ಪರವಾಗಿ ಅಲ್ಲ. ಈ ಒಂದು ಡೀಟೇಲ್ ಇದೆ, ನೋಡ್ಕೊಂಡು. ಈ ಕಡೆ ನಮ್ ದೇಶ ಟೆಕ್ ಹಬ್ ಆಗಿದೆ. ವಾಹನಗಳು, ಮೊಬೈಲ್ಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸೇರಿದಂತೆ ಹಲವು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿ ಉತ್ಪಾದನಾ ಹಬ್ ಆಗಿ ಪರಿವರ್ತನೆ ಆಗ್ತಿದೆ. ನಾಲಾಯಕ್ ಪಾಕಿಸ್ತಾನ ಅಂದ್ರೆ ಥಟ್ ಅಂತ ನೆನಪಾಗೋದು ಭಯೋತ್ಪಾದನೆ, ಹಸಿವು, ತುತ್ತು ಅನ್ನಕ್ಕಾಗಿ ಕೈಯೊಡ್ಡಿ ನಿಲ್ಲುವ ಜನರು. ಆದ್ರೂ ನಮ್ಮಲ್ಲಿರೋ ಶತಮುಠಾಳರು ಅದೇ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಿದ್ದಾರೆ. ಶಿವಮೊಗ್ಗದಲ್ಲಿ ಪಾಪಿ ಪಾಕಿಸ್ತಾನ ಪರ ಘೋಷಣೆ, ವಿಡಿಯೋ ಎಲ್ಲೆಲ್ಲೂ ವೈರಲ್, ಕೇಸ್ ದಾಖಲು. ಗಣೇಶನ ಮೆರವಣಿಗೆ ವೇಳೆ ಕಲ್ಲು ಎಸೆದ ಹಿನ್ನೆಲೆ ಮದ್ದೂರು ಕೊತ ಕೊತ ಕುದಿಯುತ್ತಿದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುತ್ತಿರೋ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಭದ್ರಾವತಿ ನಗರದ ಗಾಂಧಿ ವೃತ್ತದಲ್ಲಿ ನಡೆದಿದೆ ಎನ್ನಲಾದ ಈದ್ ಮೆರವಣಿಗೆ ವಿಡಿಯೋ ವೈರಲ್ ಆಗ್ತಿದೆ. ಸೆಕೆಂಡ್ ವಿಡಿಯೋ ಎಲ್ಲೆಡೆ ವೈರಲ್. ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಕೆಲ ಯುವಕರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದಾರಂತೆ. 12 ಸೆಕೆಂಡ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಡಿಜೆ ಸೌಂಡಿಗೆ ಕುಣಿಯುತ್ತಿದ್ದಾಗ ಘೋಷಣೆ. ಸೆಪ್ಟೆಂಬರ್ 8ರ ರಾತ್ರಿ 8 ಗಂಟೆಗೆ ಈದ್ ಮಿಲಾದ್ ಮೆರವಣಿಗೆ ನಡೆದಿದೆ. ಗಾಂಧಿ ವೃತ್ತದಲ್ಲಿ ಅಳವಡಿಸಲಾಗಿದ್ದ ಡಿಜೆ ಸೌಂಡಿಗೆ ಕುಣಿಯುವಾಗ ಪಾಕಿಸ್ತಾನ ಪರ ಕೆಲ ಕಿಡಿಗೇಡಿಗಳು ಘೋಷಣೆ ಕೂಗಿದ್ದಾರೆ. ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲೂ ಈ ವಿಡಿಯೋ ಹರಿದಾಡುತ್ತಿದೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ, ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಸಿದ್ದರಾಮಯ್ಯ ತೊಲಗೋವರೆಗೂ ಇದೇ ಸ್ಥಿತಿ. ಏನ್ ಸರ್ ನೀವು ಇನ್ನು 7.5 ವರ್ಷ ಆಯ್ತು ನೀವು ಮುಖ್ಯಮಂತ್ರಿಯಾಗಿ.
ನೀವು ನೆನಪು ಮಾಡ್ಕೊಳ್ಳೋ ಯಾವ ಕೆಲಸ ಮಾಡಿಲ್ಲ. ನಿಮ್ ನೆನಪು ಏನಂತಂದ್ರೆ ಮೊದಲನೇ ಟರ್ಮ್ ಅಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರುತ್ತಿದ್ರಿ. ಎರಡನೇ ಟರ್ಮ್ ಒಳಗಡೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು, ಇವರಿಂದ ಹೇಳಿಕೆ ಕೊಡಿಸುವಂತದ್ದು, ಹಿಂದೂ ವಿರೋಧಿ ಕೆಲಸವನ್ನ ಮಾಡುವಂತದ್ದು, ಇದನ್ನ ಮಾಡ್ತಾ ಇದ್ದೀರಿ ನೀವು. ಪಾಕಿಸ್ತಾನದಲ್ಲಿ ಯಾವಾಗ ಏನಾಗುತ್ತೋ ಅಂತ ಜನರು ಭಯದಲ್ಲೇ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಭಾರತದಂತ ಸ್ವರ್ಗದಲ್ಲಿರೋ ಈ ಮೂರ್ಖರಿಗೆ ಆ ನರಕದ ಮೇಲೆ ಲವ್ ಆಗಿರೋದು ದುರಂತವೇ ಸರಿ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ, ನಮ್ಮ ರಾಜ್ಯಕ್ಕೆ ಏನಾಗಿದೆ ಅಂತ. ಹಿಂದೂಗಳು ಗಣೇಶ ಮೆರವಣಿಗೆ ಮಾಡಿದ್ರೆ ಕಲ್ಲು ಹೊಡಿತಾರೆ, ಗಣೇಶ ಹಬ್ಬಕ್ಕೆ ಅಂತ ಬ್ಯಾನರ್ ಹಾಕಿದ್ರೆ ಆ ಬ್ಯಾನರ್ ಅನ್ನ ಹರಿದು ಹಾಕ್ತಾರೆ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಇವರು, ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇವ್ರಿಗೆ ಎಲ್ಲಿಂದ ಬರುತ್ತೆ ಆ ದಿಮಾಕು, ಎಲ್ಲಿಂದ ಬರುತ್ತೆ ಆ ಶಕ್ತಿ? ಯಾರು ಈ ರೀತಿಯ ಕೃತ್ಯಗಳ ಹಿಂದೆ ಬಲವನ್ನ ತುಂಬುತ್ತಿದ್ದಾರೆ ಇವರಿಗೆ ಅನ್ನುವಂತಹ ಪ್ರಶ್ನೆ. ಪಾಕಿಸ್ತಾನದ ಗಲ್ಲಿಯಲ್ಲಿ ನಿಂತು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದರೆ ಅವ್ರು ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಿ. ಆದ್ರೆ ಭದ್ರಾವತಿಯ ಯಾವುದೋ ಒಂದು ಗಲ್ಲಿಯಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ ಅಂತಂದ್ರೆ ಇವರ ಸೊಕ್ಕು, ಇವರ ದಿಮಾಕು, ಇವರ ಕೊಬ್ಬಿಗೆ ಏನ್ ಹೇಳಬೇಕು? ಇವರ ಕೊಬ್ಬನ್ನ ಇಳಿಸುವಂತ ಕೆಲಸ ಆಗ್ಬೇಕಲ್ವಾ? ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಪಾಕಿಸ್ತಾನಕ್ಕೆ ಹೋಗ್ರಿ, ನಿಮ್ಮನ್ನ ಯಾರು ಕೂಡ ತಡೆಯೋದಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ ನಿಂತ್ಕೊಂಡು ನೀವು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತೀರಿ ಅಂತಂದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ಒಂದು ವರ್ಷನೋ ಒಂದು ತಿಂಗಳು ಹೋಗಿ ನೋಡ್ಕೊಂಡ್ ಬನ್ನಿ, ಓಡ್ಕೊಂಡ್ಬರ್ತೀರಿ ವಾಪಸ್ ಭದ್ರಾವತಿಗೆ. ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದು ಏನಾದರೂ ಇದ್ದರೆ ನಿಮಗೆ ನಿಮ್ಮ ದೇಶದ ಬಗ್ಗೆ ಪ್ರೀತಿ ಇರಬೇಕು. ಆ ನಮಕ್ ಹರಾಮ್ ಪಾಕಿಸ್ತಾನದ ಪರವಾಗಿ ಅಲ್ಲ. ಈ ಒಂದು ಡೀಟೇಲ್ ಇದೆ, ನೋಡ್ಕೊಂಡು. ಈ ಕಡೆ ನಮ್ ದೇಶ ಟೆಕ್ ಹಬ್ ಆಗಿದೆ. ವಾಹನಗಳು, ಮೊಬೈಲ್ಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸೇರಿದಂತೆ ಹಲವು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿ ಉತ್ಪಾದನಾ ಹಬ್ ಆಗಿ ಪರಿವರ್ತನೆ ಆಗ್ತಿದೆ. ನಾಲಾಯಕ್ ಪಾಕಿಸ್ತಾನ ಅಂದ್ರೆ ಥಟ್ ಅಂತ ನೆನಪಾಗೋದು ಭಯೋತ್ಪಾದನೆ, ಹಸಿವು, ತುತ್ತು ಅನ್ನಕ್ಕಾಗಿ ಕೈಯೊಡ್ಡಿ ನಿಲ್ಲುವ ಜನರು. ಆದ್ರೂ ನಮ್ಮಲ್ಲಿರೋ ಶತಮುಠಾಳರು ಅದೇ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಿದ್ದಾರೆ. ಶಿವಮೊಗ್ಗದಲ್ಲಿ ಪಾಪಿ ಪಾಕಿಸ್ತಾನ ಪರ ಘೋಷಣೆ, ವಿಡಿಯೋ ಎಲ್ಲೆಲ್ಲೂ ವೈರಲ್, ಕೇಸ್ ದಾಖಲು. ಗಣೇಶನ ಮೆರವಣಿಗೆ ವೇಳೆ ಕಲ್ಲು ಎಸೆದ ಹಿನ್ನೆಲೆ ಮದ್ದೂರು ಕೊತ ಕೊತ ಕುದಿಯುತ್ತಿದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುತ್ತಿರೋ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಭದ್ರಾವತಿ ನಗರದ ಗಾಂಧಿ ವೃತ್ತದಲ್ಲಿ ನಡೆದಿದೆ ಎನ್ನಲಾದ ಈದ್ ಮೆರವಣಿಗೆ ವಿಡಿಯೋ ವೈರಲ್ ಆಗ್ತಿದೆ. ಸೆಕೆಂಡ್ ವಿಡಿಯೋ ಎಲ್ಲೆಡೆ ವೈರಲ್. ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಕೆಲ ಯುವಕರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದಾರಂತೆ. 12 ಸೆಕೆಂಡ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಡಿಜೆ ಸೌಂಡಿಗೆ ಕುಣಿಯುತ್ತಿದ್ದಾಗ ಘೋಷಣೆ. ಸೆಪ್ಟೆಂಬರ್ 8ರ ರಾತ್ರಿ 8 ಗಂಟೆಗೆ ಈದ್ ಮಿಲಾದ್ ಮೆರವಣಿಗೆ ನಡೆದಿದೆ. ಗಾಂಧಿ ವೃತ್ತದಲ್ಲಿ ಅಳವಡಿಸಲಾಗಿದ್ದ ಡಿಜೆ ಸೌಂಡಿಗೆ ಕುಣಿಯುವಾಗ ಪಾಕಿಸ್ತಾನ ಪರ ಕೆಲ ಕಿಡಿಗೇಡಿಗಳು ಘೋಷಣೆ ಕೂಗಿದ್ದಾರೆ. ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲೂ ಈ ವಿಡಿಯೋ ಹರಿದಾಡುತ್ತಿದೆ.
ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಸಿದ್ದರಾಮಯ್ಯ ತೊಲಗುವವರೆಗೂ ಇದೇ ಸ್ಥಿತಿ. ಏನ್ ಸರ್ ನೀವು ಇನ್ನ 7.5 ವರ್ಷ ಆಯ್ತು ನೀವು ಮುಖ್ಯಮಂತ್ರಿಯಾಗಿ, ನೀವು ನೆನಪು ಮಾಡ್ಕೊಳ್ಳೋ ಯಾವ ಕೆಲಸ ಮಾಡಲ್ಲ. ನಿಮ್ ನೆನಪು ಏನಂತಂದ್ರೆ ಮೊದಲನೇ ಟರ್ಮ್ ಅಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರುತ್ತಿದ್ರಿ. 2ನೇ ಟರ್ಮ್ ಒಳಗಡೆ ಅಲ್ಲಿ DK ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು, ಇವರಿಂದ ಹೇಳಿಕೆ ಕೊಡಿಸುವಂತದ್ದು, ಹಿಂದೂ ವಿರೋಧಿ ಕೆಲಸವನ್ನ ಮಾಡುವಂತದ್ದು, ಇದನ್ನ ಮಾಡ್ತಾ ಇದ್ದೀರಿ ನೀವು. ಪಾಕಿಸ್ತಾನದಲ್ಲಿ ಯಾವಾಗ ಏನಾಗುತ್ತೋ ಅಂತ ಜನರು ಭಯದಲ್ಲೇ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಭಾರತದಂತ ಸ್ವರ್ಗದಲ್ಲಿರೋ ಈ ಮೂರ್ಖರಿಗೆ ಆ ನರಕದ ಮೇಲೆ ಲವ್ ಆಗಿರೋದು ದುರಂತವೇ ಸರಿ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.